ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಇದು ಫ್ರೈಡೇ ವ್ಲಾಗ್ ಆಗಿರುತ್ತೆ, ಹಾಗೆ ಈವ್ನಿಂಗ್ ವ್ಲಾಗು. ಸೊ ಈವ್ನಿಂಗು ಫ್ರೈಡೇ ನಾನು ಅಂದರೆ ವೀಕ್ಲಿ ಈವ್ನಿಂಗು ಫ್ರೈಡೇ ನಾನು ಯಾವ ಥರ ಮಾಡ್ಕೊತೀನಿ, ಪೂಜೆ ಆಗಲಿ ಇಲ್ಲ ನನ್ನ ರೊಟೀನ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಐ ಹೋಪ್ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಆಲ್ಮೋಸ್ಟ್ 5:30 ಆಗಿದೆ ಅಂದ್ಕೊತೀನಿ ಈವ್ನಿಂಗು. ಸೊ ನಾನು ಈವ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಮಗ ನೋಡಿ ತುಂಬಾ ತೀಟೆ ಆಗಿಬಿಟ್ಟಿದ್ದಾನೆ. ಸೊ ಏನು ಹೇಳಿದ್ರು ಕೇಳೋದು ಇಲ್ಲ, ಅವನು ಮಾಡಿದ್ದೇ ಮಾಡಬೇಕು. ಅದಕ್ಕೋಸ್ಕರನೇ ಸೊ ತುಂಬಾ ಏಟ್ ತಿಂತಾನೆ ಅವನು ನನ್ನ ಹತ್ರ ಅಂತೂ. ನಿಜ ಹೇಳಬೇಕು ಅಂತಂದರೆ ಅವರಪ್ಪ ಅಂತೂ ಹೊಡೆಯಲ್ಲ, ನಾನೇ ಹೊಡೆಯೋದು. ನನ್ನ ಹತ್ರನೇ ತುಂಬ ಏಟ್ ತಿಂತಾನೆ ಅವನು. ಸೊ ಮಕ್ಕಳು ಅಂದ್ರೇ ತೀಟೆ ಮಾಡ್ತಾರೆ ಸರಿ, ಬಟ್ ಹೇಳಿದ ಮಾತು ಅನ್ನೋದು ಒಂಚೂರು ಕೇಳೋದಿಲ್ಲ. ಅದಕ್ಕೇ ಏಟ್ ತಿಂತಾನೆ. ಹಾಗೆ ನಾನು ಸಿಂಪಲಾಗಿ ರೆಡಿ ಆಗ್ತೀನಿ. ಸೊ ಏನು ಗ್ರ್ಯಾಂಡಾಗಿ ಏನೂ ರೆಡಿ ಆಗೋಲ್ಲ ನಾನು. ಜಸ್ಟ್ ಈ ಥರ ಕ್ಲಿಪ್ ಹಾಕ್ಕೊತೀನಿ ಅಷ್ಟೇ. ಕೂಮ್ ಕೂಡ ಮಾಡಲ್ಲ ನಾನು. ತೇವದ ಕೂದಲಲ್ಲಿ ಕೂಮ್ ಕೂಡ ಮಾಡಲ್ಲ ನಾನು. ಸೊ ಜಸ್ಟ್ ಆ ಥರ ಕ್ಲಿಪ್ ಹಾಕ್ಕೊತೀನಿ ಅಷ್ಟೇ. ಹಾಗೆ ಇವಾಗ ಸಿಂಪಲ್ಲಾಗಿ ರೆಡಿ ಆಗೋದು ಕೂಡ ತೋರಿಸ್ತೀನಿ. ನನ್ನ ವಿಡಿಯೋನ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಗೆ ಅನಿಸಿಕೆ ಏನು ಅನ್ನಿಸ್ತು ನನ್ನ ವಿಡಿಯೋ ಬಗ್ಗೆ ಅಂದ್ಬಿಟ್ಟು ಕಮೆಂಟ್ ಮಾಡಿ, ಓಕೆನಾ? ಸೊ ಈಗ ಜಸ್ಟ್ ಫೇರ್ ಆ್ಯಂಡ್ ಲವ್ಲಿ ಹಾಕ್ಕೊತಾ ಇದ್ದೀನಿ ಅಷ್ಟೇ. ಮತ್ತು ನಾನು ಫೌಂಡೇಶನ್ನು ಏನೂ ಹಾಕಲ್ಲ ನಾನು. ಲ್ಯಾಕ್ಮಿ ಆಗಲಿ ಇಲ್ಲ ಏನು ಸ್ಕಿನ್ ಕೇರ್ ಏನೂ ಯೂಸ್ ಮಾಡಲ್ಲ ನಾನು. ಜಸ್ಟ್ ಫೇರ್ ಆ್ಯಂಡ್ ಲವ್ಲಿ ಯೂಸ್ ಮಾಡ್ತೀನಿ ಅಷ್ಟೇ. ಬೇರೆದೇನು ನಾನು ಯೂಸೇ ಮಾಡಲ್ಲ. ಸೊ ನಾನು ವೀಡಿಯೋಗೋಸ್ಕರ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೋದು, ಬಟ್ ನೋ ವೇ, ನಾನು ಏನು ಯೂಸ್ ಮಾಡಲ್ಲ. ಬೆಸ್ಟ್ ಫೇರ್ ಆ್ಯಂಡ್ ಲವ್ಲಿ ಅಷ್ಟೇ ಯೂಸ್ ಮಾಡೋದು. ಸೊ ಅದನ್ನು ಹಾಕ್ಕೊಂಡು ಹಾಗೆಯೇ ಸ್ಟಿಕ್ಕರ್ ಇಟ್ಕೊಂಡು ಸೊ ನಾನು ನನ್ನ ಮಗ ಹತ್ರ ಮಾತಾಡ್ತಾ ಇದ್ದೆ. ನನ್ನ ಮಗ ಮಾತು ಹೇಳ್ತಾ ಇದ್ದೆ. ಸೊ ಅವನ ಜೊತೆನೇ ಮಾತಾಡಿಕೊಂಡು ಸೊ ಹಾಗೆ ವಿಡಿಯೋ ಮಾಡ್ಕೊತಾ ಇದ್ದೆ. ನೋಡಿ ಇವಾಗ ಸ್ಟಿಕ್ಕರ್ ಎತ್ಕೊಂಡು ಸ್ಟಿಕ್ಕರ್ ಇಟ್ಕೊತೀನಿ ಅಷ್ಟೇ. ನಾನು ಸ್ಟಿಕ್ಕರ್ ಇಟ್ಕೊಂಡ್ಮೇಲೆ ಸ್ಟಿಕ್ಕರ್ ಕೆಳಗಡೆ ಸೊ ಐಲೈನರ್ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಐಲೈನರ್ ಬ್ಲ್ಯಾಕ್ ಕಲರು. ಸೊ ನಾನು ಐಲೈನರ್ ಖಾಲಿಯಾಗಿತ್ತು ಅಂದ್ಬಿಟ್ಟು ಸೊ ಇದರಲ್ಲೇ ಇಟ್ಕೊತಾ ಇದ್ದೆ. ಬ್ಲ್ಯಾಕ್ ಕಲರು ಆ ಥರ ಇಟ್ಕೊಳೋದ್ರಿಂದ ಫೇಸ್ ಲುಕ್ಕು ತುಂಬಾ ಚೆನ್ನಾಗಿ ಕಾಣುತ್ತೆ. ಅದಕ್ಕೋಸ್ಕರನೇ ನಾನು ಆ ಥರ ಬ್ಲ್ಯಾಕ್ ಕಲರ್ ಚುಕ್ಕಿ ಇಟ್ಕೊತೀನಿ. ಹಾಗೆಯೇ ಕುಂಕುಮ ಇಟ್ಕೊತಾ ಇದ್ದೀನಿ. ಸೊ ಇಷ್ಟೇ ನನ್ನ ಮೇಕಪ್ಪು, ಸಿಂಪಲ್ ಮೇಕಪ್ಪು. ಸೊ ಇದೆಲ್ಲ ರೆಡಿಯಾಗಿ ಸೊ ನಾನು ಆಲ್ರೆಡಿ ದೇವ್ರ ಮನೆಯಲ್ಲೆಲ್ಲ ಗುರುವಾರನೇ ಎಲ್ಲ ರೆಡಿ ಮಾಡ್ಕೊಬಿಟ್ಟಿದ್ದೆ. ಗುರುವಾರ ರಾಯರು ಪೂಜೆ ಮಾಡ್ತೀವಲ್ಲ, ಸೊ ಅದಕ್ಕೋಸ್ಕರನೇ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಆಲ್ರೆಡಿ ಪೂಜೆ ಮಾಡಿಬಿಟ್ಟಿದ್ದೆ. ಸೊ ಇವತ್ತು ಜಸ್ಟ್ ಹೂವು ಬದಲಾಯಿಸ್ಬಿಟ್ಟು ದೀಪ ಹಚ್ಕೊಳ್ಳೋದು ಅಷ್ಟೇ. ಸೊ ನಾನು ಲಿಪ್ ಪೆನ್ಸಿಲ್ ಯೂಸ್ ಮಾಡ್ತೀನಿ. ನೀವು ನೋಡ್ತಾ ಇರ್ಬೋದು ಲೈಟಾಗಿ ಲಿಪ್ಟಿಕ್ ಕಾಣಿಸ್ತಾ ಇದೆ. ಸೊ ಲಿಪ್ ಪೆನ್ಸಿಲ್ ಯೂಸ್ ಮಾಡ್ತೀನಿ ಅಷ್ಟೇ, ಬೇರೆ ಏನೂ ಯೂಸ್ ಮಾಡೋದಿಲ್ಲ. ಇಷ್ಟೇ ನನ್ನ ಸಿಂಪಲ್ ಮೇಕಪ್ಪು. ಹಾಗೆಯೇ ನಾನು ಮ್ಯಾರೇಜ್ ಎಲ್ಲಾದರೂ ಫಂಕ್ಷನ್ ಹೋಗಬೇಕು ಅಂದರೆ ಸೊ ಒಂದು ಸ್ವಲ್ಪ ರೆಡಿ ಆಗ್ತೀನಿ ಅಷ್ಟೇ. ಇದಕ್ಕಿಂತ ಆಲ್ಮೋಸ್ಟ್ ಈ ಥರನೇ ರೆಡಿಯಾಗಿ ಹೋಗ್ತೀನಿ. ತುಂಬ ಗ್ರ್ಯಾಂಡಾಗೆಲ್ಲ ರೆಡಿಯಾಗಿ ಹೋಗೋದಿಲ್ಲ. ಸೊ ನಾನು ಹಾಕ್ಕೊಂಡಿದ್ದು ನೋಡಿ ಅವನು ಹಾಕ್ಕೊಳೋದಕ್ಕೆ ತೆಗಿತಾ ಇದ್ದಾನೆ. ಸೊ ಇದನ್ನು ಹಾಳು ಮಾಡಿರೋದು 3 ಹಾಳು ಮಾಡಿದ್ದಾನೆ, ಇದೊಂದು 4. ಸೊ ಇದನ್ನು ಮೇಲಕ್ಕೆ ಇದು ಮಾಡಿಬಿಟ್ಟು ಸೊ ಅದರಲ್ಲಿ ಬೆರಳಿಟ್ಟು ಅದನ್ಬಿಡ್ತಾನೆ. ಸೊ ಎಲ್ಲ ಆಚೆ ಬಂದುಬಿಡುತ್ತೆ, ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ಯಾವಾಗಲೂ ಇದೇ ಥರನೇ ಮಾಡ್ತಾನೆ. ಅದಕ್ಕೋಸ್ಕರನೇ ನಾನು ಅದನ್ನು ಮೇಲೆ ಎತ್ತಿಟ್ಬಿಡ್ತೀನಿ. ಅವ್ರ ಅಜ್ಜಿ ನೀರು ಕ್ಯಾನ್ನ ಅಂಗಡಿಯಲ್ಲಿ ಇಡು ಅಂತ ಹೇಳಿದ್ರೆ ಅವನು ನನ್ನ ರೂಮಲ್ಲಿ ಎತ್ಕೊಬಂದು ಇಟ್ಟಿದ್ದಾನೆ ಖಾಲಿ ಡಬ್ಬನ. ಸೊ ನೋಡಿ ಏನೇನು ಮಾಡ್ತಾನೆ ಅಂತ. ಸೊ ಇವಾಗ ಅದನ್ನು ಎತ್ಕೊಂಡು ನೋಡಿ ಒಂದೇ ಸಲ ದಬ್ಬೆ ಬಿಟ್ಟ ಅದನ್ನು. ಸೊ ಏಕ್ದಮ್ ಹೋಗಿ ಅದು ಅಡುಗೆ ಮನೇಲಿ ಬಿತ್ತು. ಈಗ ಬಂದು ದೇವ್ರ ಮನೆಯಲ್ಲಿ ಎಲ್ಲ ಕ್ಲೀನ್ ಮಾಡಿಕೊಂಡು ನೆನ್ನೆನೇ ಪೂಜೆ ಮಾಡ್ಕೊಂಡಿದ್ದೆ ನಾನು ಗುರುವಾರ. ಈಗ ಅದನ್ನು ಹೂವು ಎಲ್ಲ ಎತ್ಬಿಟ್ಟು ಸ್ವಲ್ಪ ಉಜ್ಕೊಂಡು ದೀಪ ಹಚ್ಕೊತೀನಿ. ನನ್ನ ಮಗ ನೋಡಿ ವಸಂತ ಇದು ಮಾಡ್ತಾಯಿದ್ದಾನೆ. ಹಾಗೆ ನಮ್ಮ ಅತ್ತೇನೂ ಎಲ್ಲ ಶುಕ್ರವಾರ ಆಗಿರೋದ್ರಿಂದ ನಾವು ಗಂಗಮ್ಮ ದೇವರಿಗೆ ಹೋಗ್ತೀವಿ ದೇವಸ್ಥಾನಕ್ಕೆ. ಸೊ ಅಲ್ಲಿ ನಮ್ಮ ಕೈಲಾದಷ್ಟು ನಾವು ಏನು ಪ್ರಸಾದ ಮಾಡಿರ್ತೀವೋ ಅದನ್ನು ಎತ್ಕೊಂಡು ಹೋಗಿ ಹಂಚ್ತೀವಿ. ಸೊ ಅದಕ್ಕೋಸ್ಕರನೇ ಮಾಡ್ತಾಯಿದ್ದಾರೆ. ಹಾಗೆಯೇ ದೇವ್ರ ಮನೆಯೂ ನೋಡ್ಬೋದು. ನಿನ್ನೆ ಎಲ್ಲ ಪೂಜೆ ಮಾಡ್ಕೊಂಡಿದ್ನಲ್ಲ, ಇವತ್ತು ಪೂಜೆ ಮಾಡ್ಕೊತಾ ಇದ್ದೀವಿ. ಆಲ್ಮೋಸ್ಟ್ ನಮ್ಮ ಮನೇಲಿ ಡೈಲಿ ಪೂಜೆ ಇದ್ದೇ ಇರುತ್ತೆ. ನಾನು ಮಾಡ್ತೀನಿ, ಇಲ್ಲಾಂದರೆ ನಮ್ಮ ಅತ್ತೆ ಮಾಡ್ತಾರೆ. ಸೊ ಇಬ್ಬರಲ್ಲಿ ಯಾರಾದರೂ ಒಬ್ಬೊಬ್ಬರು ಪೂಜೆ ಮಾಡ್ತಾನೇ ಇರ್ತೀವಿ ಡೈಲಿನೂ. ಹೂವನೂ ಅಷ್ಟೇ ಇದ್ದರೆ ಡೈಲಿ ಚೇಂಜ್ ಮಾಡ್ತೀವಿ, ಇಲ್ಲಾಂದರೆ 2 ಡೇಸ್ಗೆ ಒನ್ ಟೈಮು ಹೂವು ಚೇಂಜ್ ಮಾಡ್ತಾಯಿರ್ತೀವಿ. ಈಗ
ನಾನು ಇಲ್ಲಿ ಪೂಜೆ ಮಾಡೋಕ್ಕೆ ಅಂತ ಬಂದರೆ ನನ್ನ ಮಗ ಬಂದು ಕೂತ್ಕೊಬಿಡ್ತಾನೆ. ಸೊ ಅವನು ನನ್ನ ಪಕ್ಕದಲ್ಲೇ ಇರ್ತಾನೆ. ನಾನು ಪೂಜೆ ಎಲ್ಲ ಮುಗಿದು ಆಚೆ ಬರೋವರೆಗೂ ನನ್ನ ಜೊತೆಯಲ್ಲೇ ಇರ್ತಾನೆ. ಸೊ ಅವನು ಈ ಥರ ಬಂದು ಕೂತ್ಕೊಬಿಟ್ಟಿರ್ತಾನೆ ಪಕ್ಕದಲ್ಲಿ. ಸೊ ನಾನೇನಾದರೂ ವೀಡಿಯೋ ಮಾಡಬೇಕು ಅಂದರೆ ಅಮ್ಮ ನನ್ನ ತೋರಿಸು, ಅಮ್ಮ ನನ್ನ ತೋರಿಸು ಅಂತ ಹೇಳ್ತಾ ಇರ್ತಾನೆ. ಹಾಗೆಯೇ ಅವನು ಕೂಡ ತೋರಿಸ್ತಾ ಇದ್ದೀನಿ. ನನಗೆ ಎಲ್ಲ ಹೂವು ಇಟ್ಟಿದ್ರೂ ನನಗೆ ತುಳಸಿ ಇಟ್ಟಿದ್ರೇ ನನಗೆ ಒಂದು ಸ್ವಲ್ಪ ಖುಷಿ ಆಗೋದು. ಯಾಕಂದರೆ ಅದೇನೋ ಗೊತ್ತಿಲ್ಲ, ಅಷ್ಟು ಹೂವು ಇಟ್ಟರೂ ಒಂದು ತುಳಸಿ ಎಲೆ ಇಟ್ಟರೂ ಸೊ ತುಂಬಾ ಶ್ರೇಷ್ಠ ಅಂತಾರ ಹೇಳ್ತಾರಲ್ವ. ಸೊ ಅದಕ್ಕೋಸ್ಕರನೇ ನಾನು ಒಂದು ತುಳಸಿ ಆದರೂ ಇಡಬೇಕು. ನಾನು ತುಳಸಿ ಇಟ್ಟು ದೀಪ ಹಚ್ಕೊತೀನಿ. ನಾನು ಎಲ್ಲ ದೇವ್ರಿಗೂ ಅಷ್ಟೇ, ಅಂದರೆ ಯಾವ ದೇವ್ರಿಗೆ ತುಳಸಿ ಇಡ್ತೀವೋ ಆ ದೇವ್ರುಗಳಿಗೆ ತುಳಸಿ ಇಡ್ತೀನಿ. ಯಾವ ದೇವ್ರಿಗೆ ತುಳಸಿ ಯೂಸ್ ಮಾಡಲ್ವೋ ಸೊ ಆ ದೇವ್ರಿಗೆಲ್ಲ ನಾನು ತುಳಸಿ ಇಡಲ್ಲ ಅಷ್ಟೇ. ನಮ್ಮ ಮನೇಲಿ ಹೇಳಬೇಕು ಅಂದರೆ ತುಂಬಾ ದೇವ್ರದ್ದು ಇದೆ ಎಲ್ಲ ವಿಗ್ರಹಗಳು. ನಮ್ಮ ಅತ್ತೆ ಎಲ್ಲೋದ್ರೂ ಅಲ್ಲೆಲ್ಲ ತೊಗೊಬರ್ತಾ ಇರ್ತಾರೆ. ತುಂಬಾ ಇದೆ. ಆ ಥರ ಎಲ್ಲ ಇಟ್ಕೋಬಾರ್ದು ಅಂತ ಹೇಳ್ತಾರೆ, ಬಟ್ ಗೊತ್ತಿಲ್ಲ. ಸೊ ನಾವು ಭಕ್ತಿಯಿಂದ ಪೂಜೆ ಮಾಡ್ತಾಯಿರ್ತೀವಿ. ಆಲ್ಮೋಸ್ಟ್ ಹೇಳಬೇಕು ಅಂದರೆ ನಮ್ಮ ಮನೇಲಿ ಡೈಲಿ ಪೂಜೆ ಇದ್ದೇ ಇರುತ್ತೆ. ಸೊ ಇವಾಗ ನಾನು ಕಾಮಾಕ್ಷಿ ದೀಪನ ಹಚ್ಕೊತಾ ಇದ್ದೀನಿ. ಇವಾಗ ಇದೊಂದು ಡೌಟು, ಇದು ಕಾಮಾಕ್ಷಿ ದೀಪನ ಏನು ದೀಪ ಅಂತ ಗೊತ್ತಾಗ್ತಾ ಇಲ್ಲ. ತುಂಬಾ ವೀಡಿಯೋಗಳು ಬರ್ತಾಯಿದೆ, ಇದು ಕಾಮಾಕ್ಷಿ ದೀಪ ಅಲ್ಲ ಬೇರೆ ಇದು ಕಾಮಾಕ್ಷಿ ದೀಪ ಅಂತ ಅಂದ್ಬಿಟ್ಟು. ಅದು ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ, ಓಕೆನಾ. ಸೊ ನಾನು ಈ ಥರ ಕಾಮಾಕ್ಷಿ ದೀಪನ ಸಾಮ್ನ ಕಡ್ಡಿಯಲ್ಲಿ ಹಚ್ಕೊತೀನಿ. ಬೆಂಕಿ ಕಡ್ಡಿಯಲ್ಲಿ ಹಂಚೋದಿಲ್ಲ. ಸೊ ಸಾಮ್ನ ಕಡ್ಡಿಯಲ್ಲಿ ಹಚ್ಕೊತೀನಿ. ಈ ಥರ ಪೂಜೆ ಮಾಡಿಕೊಂಡೆ. ಹಾಗೆಯೇ ನಾನು ಏಕಾದಶಿದು ಪೂಜೆ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಲಾಸ್ಟಲ್ಲಿ ಫೋಟೋ ಆ್ಯಡ್ ಮಾಡ್ತೀನಿ. ಸೊ ವಿಡಿಯೋ ಮಾಡ್ಕೊಂಡಿಲ್ಲ ನಾನು, ಜಸ್ಟ್ ಫೋಟೋ ಹಾಕ್ತೀನಿ ಅಷ್ಟೇ. ಫೋಟೋ ನೋಡಿ ಸಪೋರ್ಟ್ ಮಾಡಿ. ಅಂದರೆ ರೊಟೀನ್ ಆಗೋಗುತ್ತೆ ಬರೀ ವೀಡಿಯೋ ದೇವ್ರದ್ದೇ ಹಾಕಿದ್ರೆ ಅಂತ ಅಂದ್ಬಿಟ್ಟು ನಾನು ವೀಡಿಯೋ ಎಲ್ಲ ಮಾಡ್ಕೊಂಡಿಲ್ಲ. ಜಸ್ಟ್ ಫೋಟೋ ಹಾಕ್ತೀನಿ ಅಷ್ಟೇ. ನಾನು ಯಾವಾಗಲೂ ಫ್ರೈಡೇ ಇದೇ ಥರನೇ ಪೂಜೆ ಮಾಡ್ಕೊತೀನಿ. ಹಾಗೆ ನಮ್ಮದು ಅಂಗಡಿ ಇರೋದ್ರಿಂದ ಅಂಗಡಿಯಲ್ಲಿ ಕೂಡ ದೀಪ ಹಚ್ಕೊತಾ ಇದ್ದೀನಿ. ಇಲ್ಲಿ ಅಂಗಡಿಯಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಅಂಗಡಿಯಲ್ಲಿ ಕೂಡ ದೀಪ ಹಚ್ಕೊತೀನಿ. ಆಲ್ಮೋಸ್ಟ್ 1 ಮಂತ್ ಆಗೋಗ್ಬಿಟ್ಟಿತ್ತು ನಾನು ಪೂಜೆ ಮಾಡಿ. ಯಾಕಂದರೆ ಅಮ್ಮ ಮನೇಲಿ ಇದ್ನಲ್ವ, ಸೊ ಅಲ್ಲಿ ಪೂಜೆ ಮಾಡಿದ್ದು. ಇಲ್ಲಿ ಪೂಜೆ ಮಾಡಿ ತುಂಬ ದಿನ ಆಗೋಗಿತ್ತು. ಅದಕ್ಕೋಸ್ಕರನೇ ಸ್ಯಾರಿ ಹಾಕ್ಕೊಂಡು, ಸೊ ನಾನು ಫ್ರೈಡೇ ಸ್ಯಾರಿನೇ ಆಲ್ಮೋಸ್ಟು ವೇರ್ ಮಾಡ್ತೀನಿ. ಯಾಕಂದರೆ ಪೂಜೆ ಮಾಡೋದ್ರಿಂದ ಹಾಗೆಯೇ ಗಂಗಮ್ಮ ಟೆಂಪಲ್ಗೆ ಹೋಗೋದ್ರಿಂದ ಸ್ಯಾರಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಸೊ ನಾನು ಸ್ಯಾರಿನೇ ಕ್ಯಾರಿ ಮಾಡ್ತೀನಿ ನಾನು. ಹಾಗೆಯೇ ಇಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಸೊ ಇಲ್ಲಿ ಕೂಡ ದೀಪ ಹಚ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ, ಇಲ್ಲಿ ಕೂಡ ದೀಪ ಹಚ್ಕೊಂಡೆ. ಈಗ ನಾನು ಮತ್ತೆ ಆಚೆ ಹೋಗಿ ಇಲ್ಲಿ ತುಳಸಿ ಕಟ್ಟೆ ಹತ್ರ ದೀಪ ಹಚ್ಕೊತೀನಿ. ಸಂಜೆ ಆಗಿರೋದ್ರಿಂದ ಎಲ್ಲ ಹತ್ರನೂ ದೀಪ ಹಚ್ಕೊಬರ್ಬೇಕು ನಾನು. ಅದಕ್ಕೇ ಮಾರ್ನಿಂಗ್ ಟೈಮಲ್ಲಿ ನಾನು ಜಾಸ್ತಿ ಪೂಜೆ ಮಾಡೋಕ್ಕೋಗಲ್ಲ. ಈವ್ನಿಂಗ್ ಟೈಮಲ್ಲೇ ತುಂಬ ಪೂಜೆ ಮಾಡೋದು. ಹಾಗೆ ಶುಕ್ರವಾರ ನಾನು ಈ ಥರ ನಿಂಬೆಹಣ್ಣ ಕಟ್ ಮಾಡಿ, ಅಂದರೆ ಮನೇಲಿ ದಿಷ್ಟಿ ತೆಗೆದು ನಿಂಬೆಹಣ್ಣ ಕಟ್ ಮಾಡಿ ಈ ಥರ ಇಟ್ಕೊಂಡು ಕರ್ಪೂರ ಹಚ್ಕೊತೀನಿ. ಈ ಕಡೆ 3 ಲವಂಗ, ಆ ಕಡೆ 3 ಲವಂಗ, ಅಂದರೆ ಒಂದು ಅರ್ಧ ಮಾಡಿರ್ತೀನಲ್ವ, ಸೊ ನಿಂಬೆಹಣ್ಣಿಗೆ 3 ಲವಂಗ ಚುಚ್ಚಿ ಹಾಗೆಯೇ ಒಂದು ಕರ್ಪೂರ ಇಕ್ಕಿ ಹಚ್ಕೊತೀನಿ. ಇದು ದಿಷ್ಟಿ ಹೋಗುತ್ತೆ ಅನ್ನೋದಕ್ಕೋಸ್ಕರ. ಇಲ್ಲ ಅಮಾವಾಸ್ಯೆ ಪೌರ್ಣಮಿ ಕೂಡ ಮಾಡ್ಬೋದು, ಇಲ್ಲ ಫ್ರೈಡೇ ಕೂಡ ಮಾಡ್ಬೋದು. ನೋಡಿ ಇವಾಗ ತುಳಸಿ ಕಟ್ಟೆ ಹತ್ರನೂ ನಾನೆಲ್ಲ ರೆಡಿ ಮಾಡಿಕೊಂಡು ಅಲ್ಲಿ ಕೂಡ ದೀಪ ಹಚ್ಕೊಂಡಿದ್ದೀನಿ. ಅದಕ್ಕೋಸ್ಕರನೇ ನಾನು ಇದೆಲ್ಲ ಪೂಜೆ ಮಾಡಬೇಕು ಈವ್ನಿಂಗ್ ಟೈಮೇ ನಾನು ಪೂಜೆ ಮಾಡೋದು. ಮಾರ್ನಿಂಗ್ ಟೈಮ್ ಮಾಡಬೇಕು ಅಂತಂದರೆ ಆಲ್ಮೋಸ್ಟ್ ಒಂದು 11 ಆಗೋಗುತ್ತೆ, ಟೈಮ್ ಆಗೋದಿಲ್ಲ. ಅದಕ್ಕೋಸ್ಕರನೇ ನಾನು ಈವ್ನಿಂಗ್ ಟೈಮ್ ಮಾಡ್ಕೊಬಿಡ್ತೀನಿ ಪೂಜೆನ. ಸೊ ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ಇನ್ನು ಚಾನಲ್ನ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಫ್ರೈಡೇ ಅಲ್ವಾ, ಆಷಾಢ ಫ್ರೈಡೇ ಅಲ್ವಾ ಇವತ್ತು, ಅದಕ್ಕೋಸ್ಕರ ನಾನು ಮತ್ತೆ ಒಬ್ಬಟ್ಟು ಮಾಡ್ತಾಯಿದ್ದಾರೆ. ಸೊ ಹಾಗೆ ಒಬ್ಬಟ್ಟನ್ನ ನೈವೇದ್ಯಕ್ಕೆ ಇಟ್ಟಿದ್ದೆ. ಸೊ ನೈವೇದ್ಯಕ್ಕೆ ಒಬ್ಬಟ್ಟು ಮತ್ತು ಗಂಗಮ್ಮನ ಟೆಂಪಲ್ಗೆ ಹೋಗೋದಕ್ಕೆ ಅಂದ್ಬಿಟ್ಟು ಸೊ ಖಾರ ಪೊಂಗಲ್ ಮಾಡಿದರು. ಅದು ಕೂಡ ನೈವೇದ್ಯಕ್ಕೆ ಇಟ್ಬಿಟ್ಟು ಸೊ ಕರ್ಪೂರ ಹಚ್ಚಿ ಎಲ್ಲ ಮಾಡಿಕೊಂಡೆ. ಸೊ ನನಗೆ ತುಂಬಾ ಖುಷಿಯಾಗುತ್ತೆ ಪೂಜೆ ಮಾಡೋದಕ್ಕೆ. ಫಸ್ಟೆಲ್ಲ ನಾನು ಪೂಜೆ ಅಷ್ಟೊಂದು ಮಾಡ್ತಾಯಿರಲಿಲ್ಲ, ಇವಾಗ ತುಂಬಾ ಪೂಜೆ ಮಾಡ್ತಾಯಿರ್ತೀನಿ. ನೋಡಿ ಒಬ್ಬಟ್ಟು ಸುಡ್ತಾ ಇದ್ದಾರೆ. ಸೊ ನನ್ನ ಮಗ ತೀಟೆ ಮಾಡ್ತಾಯಿದ್ದಾನೆ ಅವ್ರಿಗೆ. ಹಾಗೇ ನೋಡ್ತಾ ಇರ್ಬೋದು, ಪೊಂಗಲ್ ಮಾಡಿದ್ದನ್ನ ಇಟ್ಬಿಟ್ಟು ನಾನು ಈಗ ಕರ್ಪೂರ ಹಚ್ಕೊಂಡು ಮಂಗಳಾರತಿ ಮಾಡ್ತೀನಿ. ಸೊ ಹಾಗೆಯೇ ನೀವು ನೋಡ್ತಾ ಇದ್ದೀರಲ್ವ, ಸೊ ನನ್ನ ಮಗ ಬಂದುಬಿಟ್ಟಿದ್ದಾನೆ, ದೀಪಕ್ಕೆಲ್ಲ ನೀರು ಹಟ್ಬಿಡ್ತಾನೆ ಅವನು.
ದೀಪ ಉರಿತಾ ಇರೋ ದೀಪಕ್ಕೇ ನೀರು ಅಟ್ಬಿಡ್ತಾನೆ. ಅದಕ್ಕೆ ನೋಡಿಕೊಂಡೇ ಇರ್ತೀನಿ. ನೋಡಿಕೊಂಡು ಆಮೇಲೆ ಪೂಜೆ ಎಲ್ಲ ಆದಮೇಲೆ ಬಾಗಿಲು ಹಾಕ್ಬಿಡ್ತೀನಿ ನಾನು. ಸೊ ನೋಡಿ, ನಾನೇ ಮಾಡಬೇಕು ಅಂತಾನೆ ಅದಕ್ಕೋಸ್ಕರನೇ ಅವನಿಗೆ ಕೊಟ್ಟೆ. ಸೊ ಅವನೇ ಮಾಡಿದ ಪೂಜೆ. ಯಾವಾಗಲೂ ಅಷ್ಟೇ, ಸಾವನ ಕಡ್ಡಿನೂ ಅಷ್ಟೇ ಅವನೇ ಫಸ್ಟ್ ಮಾಡಬೇಕು. ಹಾಗೆಯೇ ಕರ್ಪೂರದ ಇದು ಮಾಡಿದ್ರು ಅಷ್ಟೇ ಅವನೇ ಫಸ್ಟ್ ಮಾಡಬೇಕು. ಆಮೇಲೆ ನಾನು ಪೂಜೆ ಮಾಡಬೇಕು. ಅದಕ್ಕೆ ನಾನು ಅವನಿಗೆ ಕೊಟ್ಬಿಡ್ತೀನಿ, ಅವನೇ ಫಸ್ಟ್ ಪೂಜೆ ಮಾಡಿಬಿಡ್ಲಿ ಅಂದ್ಬಿಟ್ಟು. ಹಾಗೆ ಪೂಜೆ ಎಲ್ಲ ಮಾಡಿ ಆದಮೇಲೆ ಒಬ್ಬಟ್ಟು ಸುಟ್ಟಿದ್ರಲ್ವ, ಸೊ ಅದನ್ನು ತಿನ್ನಿಸು ಅಂತ ಹೇಳ್ದೆ. ಅವನಿಗೆ ತಿನ್ನಿಸ್ಕೊಂಡಿದ್ದೆ. ಅನ್ನಕ್ಕೆ ಹಾಕಿದ್ರೆ ಅವನು ತುಪ್ಪ ತಿನ್ನೋದಿಲ್ಲ. ಅದಕ್ಕೆ ನಾನು ಒಬ್ಬಟ್ಟಿಗೆ ತುಪ್ಪ ಜಾಸ್ತಿ ಹಾಕ್ಕೊಂಡು ತಿನ್ನಿಸ್ತೀನಿ. ಈ ಥರ ಆದರೆ ತಿಂತಾನೆ. ಅನ್ನಕ್ಕೇನಾದರೂ ಹಾಕ್ಕೊಂಡ್ರೆ ಸೊ ತುಪ್ಪನೇ ತಿನ್ನೋದೇ ಇಲ್ಲ. ಅದಕ್ಕೋಸ್ಕರನೇ ಈ ಥರ ತಿನ್ನಿಸ್ತೀನಿ ನಾನು. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ಏಕಾದಶಿದು ನಾನು ಯಾವ ಥರ ಪೂಜೆ ಮಾಡಿದ್ದೆ ಅಂತ ಅಂದ್ಬಿಟ್ಟು ಫೋಟೋ ಆ್ಯಡ್ ಮಾಡಿದ್ದೀನಿ, ನೀವು ನೋಡ್ಬೋದು. ಈ ಥರ ಅಕ್ಕಿಯ ಸಿಟ್ಟಲ್ಲಿ ದೀಪ ಮಾಡ್ಕೊಂಡಿದ್ದೆ. 7 ದೀಪ ಮಾಡಿಕೊಂಡು ಅದನ್ನು ದೀಪ ಹಚ್ಕೊಂಡಿದ್ದೆ. ಆಲ್ಮೋಸ್ಟ್ ಗೊತ್ತಿರುತ್ತೆ ಅಕ್ಕಿಯ ಸಿಟ್ಟು ಅಲ್ಲಿ ದೀಪ ಹಚ್ಚೋದು ಯಾವ ಥರ ಅಂತ ಅಂದ್ಬಿಟ್ಟು. ಸೊ ನಾನು ಆ ಥರ ಮಾಡ್ಕೊಂಡಿದ್ದೆ ಅಷ್ಟೇ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.